ನಮಸ್ಕಾರ ಎಲ್ರಿಗೂ. ಸೊ ಇದೊಂದು 400 ಅಡಿ ಫ್ರಂಟೇಜ್ ಸಿಗ್ತಕ್ಕಂಥ 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು. ಜಮೀನು ಉದ್ದಕ್ಕೂ ಒಂದು ಸೈಡ್ ರಸ್ತೆನೇ ಸಿಗುತ್ತೆ ನಿಮಗೆ. ಇಬ್ಬರು ಬೇಕಾದರೆ ಶೇರ್ ಮಾಡ್ಕೋಬೋದು. 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಸೊ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿದೆ. ಸೊ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲರೂ ತೋಟ ಫಾರ್ಮ್ ಹೌಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಥರ ಒಂದು ಒಳ್ಳೆ ಲೊಕೇಶನ್ ಇದು. ಸೊ ಮೇಯ್ನ್ ರೋಡ್ಗೆ ಜಸ್ಟ್ ಒಂದು 100 ಮೀಟ್ರ್ ದೂರ ಅಷ್ಟೇ. ಇದು 30 ಅಡಿ ಮೆಟ್ಲಿಂಗ್ ರಸ್ತೆ. ಈ ಪ್ರಾಪರ್ಟಿಗೆ ಇರ್ತಕ್ಕಂಥದ್ದು 30 ಅಡಿ ಮೆಟ್ಲಿಂಗ್ ರಸ್ತೆ. ಸೊ ಈ ಥರ ಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ಡೆವಲಪ್ಡ್ ಫಾರ್ಮ್ಗಳಿದ್ದಾವೆ. ಸೊ ಇದಕ್ಕೆ ಅಡ್ಜಸೆಂಟ್ ಆದಾಗ ಇದು ಪಕ್ಕದಲ್ಲೇ ಇರತಕ್ಕಂಥ ಜಾಗ ಇದು. ಸೊ ವಿಶಾಲವಾಗಿದೆ, 2 ಎಕರೆ. ಸೊ 2 ಕಡೆ ರೋಡ್ ಬರುತ್ತೆ. ಅಲ್ಲಿ ಕಾರ್ ನಿಂತಿರೋ ಜಾಗದಿಂದ ಇಲ್ಲಿ ತನಕ ಸುಮಾರು 400 ಅಡಿ ಫ್ರಂಟೇಜ್ ಸಿಗುತ್ತೆ. ಈ ಫೆನ್ಸಿಂಗ್ ಏನು ಕಾಣಿಸ್ತಿದೆಯೋ ಅದು ಸೆಮಿ ಫೆನ್ಸಿಂಗು. ಅವರ ಹದ್ದುಬಸ್ತು ಅವ್ರ ಬೌಂಡ್ರಿಗೆ ಆವಾಗ ಮಾಡ್ಕೊಂಡಿದ್ದು ಫೆನ್ಸಿಂಗು. ಸೊ ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದ್ದಾವೆ, ತೋಟ ಫಾರ್ಮ್ ಹೌಸ್ಗಳನ್ನ ಮಾಡ್ಕೊಂಡಿದ್ದಾರೆ. ವಿಲೇಜ್ಗೂ ಸಹ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಆಮೇಲೆ ಈ ಪ್ರಾಪರ್ಟಿಗೆ ಹಿಂದೆಗಡೆ ಒಂದು ರಸ್ತೆ ಇದೆ, ಅಂದರೆ ಕಾರ್ನರ್ ಪ್ರಾಪರ್ಟಿ. ಜಮೀನುದ್ದಕ್ಕೂ ರಸ್ತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಒಳ್ಳೆಯ ರಸ್ತೆ, ಅನುಕೂಲವಾದಂಥ ರಸ್ತೆ ಇದೆ. ಇಬ್ಬರು ಬೇಕಾದ್ರೆ ಶೇರ್ ಮಾಡ್ಕೊಬೋದು. ಭೂಮಿ ನೋಡಿ ವಿಶಾಲವಾಗಿದೆ, ಬುಷ್ ಬೆಳ್ಕೊಬಿಟ್ರಿಂದ ಕಾಣಲ್ಲ. ಪ್ಯೂರ್ ರೆಡ್ ಸಾಯಿಲು, ಎಲ್ಲ ಥರ ಫಾರ್ಮಿಂಗು ಅಗ್ರಿಕಲ್ಚರ್ಗೆ ಸೂಟ್ ಆಗ್ತಕ್ಕಂಥ ಭೂಮಿ. ಒಂದು ರನ್ನಿಂಗ್ ಬೋರ್ವೆಲ್ ಇದೆ ಪ್ರಾಪರ್ಟಿಗೆ, ಸ್ವಂತ TCನೂ ಇದೆ, ಪೈಪ್ಲೈನು ಪವರ್ ಕನೆಕ್ಷನ್ ಎಲ್ಲ ಆಗಿದೆ. ಸೊ ನೋಡಿ, ಇದು ಪಕ್ಕದಲ್ಲಿರೋ ತೋಟ. ಈ ಫೆನ್ಸಿಂಗ್ ಏನು ಕಾಣಿಸ್ತಾ ಇದೆಯೋ, ಸೊ ಈ ಬೌಂಡ್ರಿ, ಇದಕ್ಕೆ ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಸೊ ಆಮೇಲೆ ಇದು ಮೇನ್ ರೋಡಿಂದ ಒಂದು 100 ಮೀಟ್ರ್ ಒಳಗಡೆ ಬರಬೇಕಷ್ಟೇ. ಅಲ್ಲಿ ಮೇನ್ ರೋಡ್ ಇದೆ, 100 ಮೀಟ್ರ್ ಒಳಗಡೆ ಬಂದರೆ ಸೊ ಇದೊಂದು 30 ಅಡಿ ಮೆಟ್ಲಿಂಗ್ ಇರುತ್ತೆ. ನಿಮಗೆ ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ ಲೊಕೇಶನ್ಗೆ, 1.5 ಅವರ್ ಜರ್ನಿ. ಮಳವಳ್ಳಿ ತಾಲೂಕಲ್ಲಿ ಬರುತ್ತೆ. ಸೊ ಮಳವಳ್ಳಿ ಸಿಟಿಯಿಂದ ಓನ್ಲಿ 8 to 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಲೊಕೇಶನ್ಗೆ. ನೋಡಿದ್ದು ಬೋರ್ವೆಲ್ಲು, ರನ್ನಿಂಗ್ ಬೋರ್ವೆಲ್ ಇದೆ. ಸುತ್ತಮುತ್ತ ಎಲ್ಲ ತೋಟ ಮನೆಗಳೇ ಇರ್ತಕ್ಕಂಥ ಲೊಕೇಶನ್ನು. ಕೆಂಪು ಮಣ್ಣು ಬೇರೆ, ಏನು ಬೇಕಾದರೂ ಬೆಳಕೋಬೋದು. ಎಲ್ಲ ಥರ ಅಗ್ರಿಕಲ್ಚರ್ಗೆ ಸೂಟ್ ಆಗ್ತಕ್ಕಂಥ ಭೂಮಿ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಸೊ ಒಳ್ಳೆ ಲೊಕೇಶನಲ್ಲಿರ್ತಕ್ಕಂಥ ಜಾಗ ನೋಡಿ. ಇವೆಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ತೋಟ ಫಾರ್ಮ್ ಹೌಸ್ಗಳು. ಎಲ್ಲರೂ ಈ ಥರ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪಕ್ಕದಲ್ಲೇ ನೀರಿಗೇನು ಸಮಸ್ಯೆ ಇಲ್ಲ. ಒಂದು ರನ್ನಿಂಗ್ ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್.